ಈಗ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿದೆ. ಕಾಂತರಾಜು ವರದಿ ಕೂಡ ಸಲ್ಲಿಕೆ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವಂತ ಜಾತಿ ಗಣತಿ ವರದಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಒಂದಿಷ್ಟು ಅಂಕಿಅಂಶಗಳು ಕೂಡ ಬಹಿರಂಗ ಆಗಿದೆ. ಆ ಅಂಕಿಅಂಶಗಳ ಬಗ್ಗೆ ಒಂದೇನಂತಂದ್ರೆ ಮುಸ್ಲಿಮರಲ್ಲಿಯೂ ಸಹಿತ ನೂರಾರು ಪಂಗಡಗಳಿದಾವೆ, 102 ಜಾತಿಗಳಿದೆ. ಅದರಲ್ಲಿಯೂ ಲಿಂಗಾಯತರಲ್ಲಿಯೂ ಕೆಲವೊಂದು ಪಂಗಡಗಳಿದಾವೆ, ಗೌಡರಲ್ಲಿಯೂ ಪಂಗಡಗಳಿದಾವೆ, ಇನ್ನೊಂದು ಜಾತಿಯಲ್ಲಿ ಎಲ್ಲಾ ಜಾತಿಯಲ್ಲಿಯೂ ಪಂಗಡಗಳಿದಾವೆ. ಆ ಪಂಗಡಗಳನ್ನ ಹಿಂದೂ ಜಾತಿಗಳ ಪಂಗಡಗಳನ್ನ ತೋರಿಸಿದ್ದಾರೆ ಹೊರತಾಗಿ ಮುಸ್ಲಿಮರ ಪಂಗಡಗಳನ್ನ ತೋರಿಸದೇ ಇರತಕ್ಕಂಥದ್ದು ಇಲ್ಲಿ ಆಗಂತುಕ. ಅದು ಮುಸ್ಲಿಮರನ್ನ ಓಲೈಸಿ ಮಾಡಿರ್ತಕ್ಕಂಥ ಒಂದು ಜಾತಿ ಜನಗಣತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಲೈಕೆಯ ಉದ್ದೇಶ ಏನು? ಯಾರ ಲಾಭಕ್ಕಾಗಿ ಓಲೈಸಿದ್ರು? ಹಾಗಾದ್ರೆ ಇದು ಮೇಲೆ ಕಾಣ್ತದೆ, ಮೇಲೆ ನೋಟಕ್ಕೆ ಕಾಣ್ತದೆ. ಇದು ಓಟಿನ ಒಂದು ವ್ಯವಸ್ಥೆಗಾಗಿ, ತಾವು ಪಕ್ಷವನ್ನ ಉಳಿಸುವ ಒಂದು ವ್ಯವಸ್ಥೆಗಾಗಿ ಇಲ್ಲಿ ಜಾತಿ ಜನಗಣತಿಯನ್ನ ಆಗಂತುಕ ಮಾಡಿದ್ದಾರೆ.